Hi everyone, ನಾನು ಡಾಕ್ಟರ್ ಪವನ್ ಕುಮಾರ್, ಕನ್ಸಲ್ಟೆಂಟ್ ಡರ್ಮಟಾಲಜಿಸ್ಟ್ ವರ್ಕಿಂಗ್ ಇನ್ ಬ್ಯಾಂಗ್ಳೂರ್. ಇವತ್ತು ನಾವು ಲೇಸರ್ ಹೇರ್ ರಿಮೂವಲ್ ಬಗ್ಗೆ ಮಾತಾಡೋಣ. ಆ್ಯಕ್ಚುಲಿ ಏನು ಮಾಡುತ್ತೆ, ಯಾರಿಗೆ ಮಾಡಿಸ್ಕೋಬಹುದು, ಮತ್ತು ಇದ್ರ ಬಗ್ಗೆ ಒಂದು ಜನರಲ್ ಅವೇರ್ನೆಸ್ ವಿಡಿಯೋ. ಇದು ಡಿಸ್ಕ್ಲೇಮರ್ ಅಂದರೆ ಇದು ಯಾವುದೇ ರೀತಿ ಒಂದು ಪರ್ಸ್ನಲ್ ಕನ್ಸಲ್ಟೇಷನ್ ವಿತ್ ಡರ್ಮಟಾಲಜಿಸ್ಟ್ನ ರಿಪ್ಲೇಸ್ ಮಾಡಲ್ಲ. ಸೊ ಇದು ಲೇಸರ್ ಹೇರ್ ರಿಮೂವಲ್ ಅಂದರೆ ಏನು? ಇದೊಂದು ಮೆಡಿಕಲ್ ಪ್ರೊಸೀಜರ್. ಏನಂತ ಹೇಳಿದ್ರೆ, ಒಂದು ಸ್ಪೆಸಿಫಿಕ್ ವೇವ್ ಲೆಂತ್ ಆಫ್ ಲೈಟ್ನಿಂದ ಹೇರ್ ಫಾಲಿಕಲ್ ಎಲ್ಲ ಪಿಗ್ಮೆಂಟ್ನ ಡೆಸ್ಟ್ರಾಯ್ ಮಾಡಿ ಹೇರ್ ಫಾಲಿಕಲ್ಸ್ನ ರಿಡ್ಯೂಸ್ ಮಾಡೋದು. ಸೊ ಅದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ, ಹೇರ್ ಫಾಲಿಕಲ್ಸ್ ಡ್ಯಾಮೇಜ್ ಆಗೋದ್ರಿಂದ ಹೇರ್ಸ್ ಸಣ್ಣದಾಗಿ, ತೆಳುವಾಗಿ, ಸ್ಲೋ ಆಗಿ ಬರುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಇದು ಲೇಸರ್ ಹೇರ್ ರಿಮೂವಲ್ ಅಂತೂ ಒಂದ್ಸತಿ ಮಾಡಿದ ತಕ್ಷಣ ಹೋಗುವಂಥದ್ದಲ್ಲ. ಬೇಸಿಕಲಿ ಇದೊಂದು ಸ್ಟೇಜ್ ಪ್ಲ್ಯಾನ್ಡ್ ಮೆಡಿಕಲ್ ಇವೆಂಟ್ ಇರುತ್ತೆ. ಲೇಸರ್ ಆ್ಯಕ್ಚುಲಿ ಹೆಂಗೆ ವರ್ಕ್ ಆಗುತ್ತೆ ಅಂತ ಹೇಳಿದ್ರೆ, ಹೇರ್ ಫಾಲಿಕಲ್ಸಲ್ಲಿ ಡಿಫ್ರೆಂಟ್ ಹೇರ್ ಸೈಕಲ್ಸ್ ಇರುತ್ತೆ. ಒಂದು ಗ್ರೋಯಿಂಗ್ ಫೇಸ್ ಅಂತ ಹೇಳ್ತೀವಿ, ಒಂದು ರೆಸ್ಟಿಂಗ್ ಫೇಸ್ ಅಂತ ಹೇಳ್ತೀವಿ, ಒಂದು ಶೆಡ್ಡಿಂಗ್ ಫೇಸ್ ಅಂತ. ಸೊ ಲೇಸರ್ ಬಂದ್ಬಿಟ್ಟು ಯಾವಾಗಲೂ ಹೇರ್ ಫಾಲಿಕಲ್ ಗ್ರೋಯಿಂಗ್ ಫೇಸ್ ಮಾತ್ರ ಡ್ಯಾಮೇಜ್ ಮಾಡುತ್ತೆ. ಸೊ ಯಾವಾಗ ಗ್ರೋಯಿಂಗ್ ಫೇಸ್ ಅಷ್ಟು ಡ್ಯಾಮೇಜ್ ಆಗುತ್ತೆ, ಸೊ ಪರ್ಸೆಂಟೇಜ್ ಆಫ್ ಹೇರ್ಸ್, ಒಂದು ಸ್ಮಾಲ್ ಪರ್ಸೆಂಟೇಜ್ ಆಫ್ ಹೇರ್ಸ್ ಮಾತ್ರ ಎವ್ರಿ ಸಿಟ್ಟಿಂಗಲ್ಲಿ ಡ್ಯಾಮೇಜ್ ಆಗ್ತಾ ಇರುತ್ತೆ. ಸೊ ನಾವು ಹೇರ್ ಫಾಲಿಕ್ಯುಲರ್ ಗ್ರೋತ್ ಬಂದ್ಬಿಟ್ಟು ಅಪ್ರಾಕ್ಸಿಮೇಟ್ಲಿ 4 to 8 ವೀಕ್ಸಲ್ಲಿ ಅದು ಗ್ರೋ ಆಗ್ತಾ ಹೋಗುತ್ತೆ. ಸೊ ನಾವು ಪರ್ಟಿಕ್ಯುಲರ್ ಈ ಸಿಟ್ಟಿಂಗ್ನ 4 to 8 ವೀಕ್ಸ್ ಸರ್ಟನ್ ಬಾಡಿ ಪಾರ್ಟ್ಸ್ ಲೈಕ್ ಲೆಗ್ಸಲ್ಲಿ ಎಲ್ಲ ನಾವು 2 to 3 ಮಂತ್ಸ್ ತನಕ ಕೂಡ ಪ್ಲಾನ್ ಮಾಡ್ತೀವಿ. ಸೊ ಈ ಸಿಟ್ಟಿಂಗ್ ಮಾಡ್ತಾ 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 ಪರ್ಸೆಂಟೇಜ್ ಆಫ್ ಹೇರ್ಸ್ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಎಲ್ಲರಿಗೂ ಮೋಸ್ಟ್ ಕಾಮನ್ ಡೌಟ್ ಏನಂತ ಹೇಳಿದ್ರೆ, ಲೇಸರ್ ಹೇರ್ ರಿಮೂವಲ್ ಪರ್ಮನೆಂಟಾ? ಸೊ ಇದೊಂದು ಆ್ಯಕ್ಚುಲಿ ಒಂದು ಬಿಗ್ಗೆಸ್ಟ್ ಮಿತ್. ಆ್ಯಕ್ಚುಲಿ ಲೇಸರ್ ಹೇರ್ ರಿಡಕ್ಷನ್ ಆಗುತ್ತೆ, ಲೇಸರ್ ಹೇರ್ ಕಂಪ್ಲೀಟ್ ರಿಮೂವ್ ಆಗುತ್ತೆ. ಅದರ ಅರ್ಥ ಏನಂತ ಹೇಳಿದ್ರೆ, ಲೇಸರ್ಸ್ ಮಾಡೋದ್ರಿಂದ ಕೂದಲುಗಳ ತುಂಬ ತೆಳುವಾಗುತ್ತೆ, ತುಂಬ ಸ್ಲೋ ಆಗಿ ಬೆಳೀತಾ ಹೋಗುತ್ತೆ, ಆ್ಯಂಡ್ ಡೆನ್ಸಿಟಿ ವಾಲ್ಯೂಮ್ ತುಂಬ ಡ್ರಾಸ್ಟಿಕಲಿ ರಿಡ್ಯೂಸ್ ಆಗುತ್ತೆ. ಬಟ್ ಒಂದ್ಸತಿ ಪ್ರೊಸೀಜರ್ ಸೆಟ್ಟಿಂಗ್ಸ್ ಎಲ್ಲ ಮುಗಿದ ನಂತರ ಮೇಂಟೆನೆನ್ಸ್ ಸೆಟ್ಟಿಂಗ್ಸ್ ಅವಶ್ಯಕತೆ ಇರುತ್ತೆ, ಇದು ಬಿಕಾಸ್ ಆಫ್ ಕಂಟಿನ್ಯೂಸ್ ಹಾರ್ಮೋನ್ ಸ್ಟಿಮ್ಯುಲೇಷನ್. ಸೊ ಲೇಸರ್ ಹೇರ್ ರಿಮೂವಲ್ ಬಂದ್ಬಿಟ್ಟು ಒಂದು ಪರ್ಮನೆಂಟ್ ರಿಡಕ್ಷನ್ ಮಾಡುವಂಥ ಪ್ರೊಸೀಜರ್. ಸೊ ಈ ಪ್ರೊಸೀಜರ್ನ ಯಾರ್ಯಾರೆಲ್ಲ ಮಾಡಿಸ್ಬೇಕು? ಸೊ ಇದು ಜನರಲಿ ಎಲ್ಲ ಇಂಡಿವಿಜುವಲ್ಸು ಮಾಡಿಸ್ಬೇಕು. ಒಂದು ಪರ್ಟಿಕ್ಯುಲರ್ ಅಪ್ಪರ್ ಏಜ್ ಲಿಮಿಟ್ ಅಂತ ಏನಿಲ್ಲ. ಲೋವರ್ ಏಜ್ ಲಿಮಿಟ್ ಬಂದ್ಬಿಟ್ಟು ಯೂಶಲಿ ಯಂಗ್ ಕಿಡ್ಸಲ್ಲಿ 16 to 18 ಇಯರ್ಸ್ ಅಂತ ಹೇಳ್ತೀವಿ. ಏನಕ್ಕೆ ಅಂದರೆ ಒಂದು ಹಾರ್ಮೋನ್ ಸ್ಟೆಬಿಲಿಟಿ ಆಗಬೇಕು. ಇಲ್ಲ ಅಂತ ಹೇಳಿದ್ರೆ ಏನಾಗುತ್ತೆ, ಹಾರ್ಮೋನಲ್ ವೇರಿಯೇಷನ್ಸ್ ಆಗೋದ್ರಿಂದ ಇದಕ್ಕೆ ನಂಬರ್ ಆಫ್ ಸೆಷನ್ಸ್ ಜಾಸ್ತಿ ಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ಮಿನಿಮಮ್ 16 to 18 ಇಯರ್ಸ್ ಲೋವರ್ ಏಜ್ ಲಿಮಿಟ್. ಇದರಲ್ಲಿ ಅಪ್ಪರ್ ಏಜ್ ಲಿಮಿಟ್ ಅಂತ ಏನೂ ಇರೋದಿಲ್ಲ. ಸೊ ಏಜ್ ಆಗ್ತಾ ಆಗ್ತಾ ಹೇರ್ಸ್ ಗ್ರೇ ಆಗ್ತಾ ಹೋಗುತ್ತೆ. ಸೊ ಗ್ರೇ ಆಗೋಕ್ಕಿಂತ ಮುಂಚೆ ಮಾಡಿದಷ್ಟು ಒಳ್ಳೆಯದು, ಯಾಕಂದರೆ ಗ್ರೇ ಹೇರ್ಸಲ್ಲಿ, ವೈಟ್ ಹೇರ್ಸಲ್ಲಿ ಲೇಸರ್ ವರ್ಕ್ ಆಗೋದಿಲ್ಲ. ನೆಕ್ಸ್ಟ್ ಕ್ವಶನ್ ಎಲ್ಲರದು ಏನಂತ ಹೇಳಿದ್ರೆ, ಲೇಸರ್ ಹೇರ್ ರಿಮೂವಲ್ ಪೇನ್ಫುಲ್ಲ ಅಂತ. ಇವಾಗ ಬರ್ತಿರೋ ಹೊಸ ಟೆಕ್ನಾಲಜೀಸ್ ಅಲ್ಲಿ ಎಲ್ಲ ಮೆಷಿನ್ಸಲ್ಲಿ ಏನಾಗುತ್ತೆ, ಇನ್ಬಿಲ್ಟ್ ಕೂಲಿಂಗ್ ಡಿವೈಸ್ ಅಂತ ಇರುತ್ತೆ. ಸೊ ಇದು ಪ್ರೊಸೀಜರ್ ಮಾಡಬೇಕಾದ್ರೆ ಯಾವುದೇ ರೀತಿಯ ಪೇನ್ ಆಗೋದಿಲ್ಲ. ಮ್ಯಾಕ್ಸಿಮಮ್ ಅದನ್ನು ಸ್ವಲ್ಪ ಪ್ರಿಕಿಂಗ್ ಸೆನ್ಸೇಷನ್ ಥರ ಆಗಬಹುದು, ಮತ್ತು ಸ್ವಲ್ಪ ಹೀಟಿಂಗ್ ಸೆನ್ಸೇಷನ್ ಥರ ಆಗುತ್ತೆ. ಸೊ ಇಟ್ಸ್ ಕಂಪ್ಲೀಟ್ಲಿ ಸೇಫ್ ಆ್ಯಂಡ್ ಪೇನ್ಲೆಸ್. ಪಾಯಿಂಟ್ ಏನಂತ ಹೇಳಿದ್ರೆ, ಯಾವಾಗಲೂ ಅಂಡರ್ ಡರ್ಮಟಾಲಜಿಸ್ಟ್ ಸೂಪರ್ವಿಷನ್, ಒಂದು ಪ್ರಾಪರ್ ಕೇರ್, ಪ್ರಾಪರ್ ಗೈಡೆನ್ಸಲ್ಲಿ ಮಾಡಿಸೋದ್ರಿಂದ ರಿಸ್ಕ್ ಆಫ್ ಸ್ಕಾರಿಂಗ್, ರಿಸ್ಕ್ ಆಫ್ ಸ್ಕಿನ್ ಪಿಗ್ಮೆಂಟೇಷನ್, ರಿಸ್ಕ್ ಆಫ್ ಸ್ಕಿನ್ ಡ್ಯಾಮೇಜ್ ಎಲ್ಲ ತುಂಬ ಕಡಿಮೆ ಇರುತ್ತೆ. ಸೊ ಪ್ರಾಪರ್ ಮೆಷಿನ್ ಸೆಲೆಕ್ಷನ್ ಆ್ಯಂಡ್ ಪ್ರಾಪರ್ ಕೇರ್ ತುಂಬ ಇಂಪಾರ್ಟೆಂಟ್ ಕ್ರೈಟೀರಿಯಾ ಇರುತ್ತೆ. ಈ ಲೇಸರ್ ಬಗ್ಗೆ ಇರೋ ಒಂದು ಕಾಮನ್ ಮಿತ್ಸ್ನ ಬ್ರೇಕ್ ಮಾಡೋಣ. ಕೆಲವರಿಗೆ ತುಂಬ ಡೌಟ್ ಇರುತ್ತೆ, ಲೇಸರ್ ಕ್ಯಾನ್ಸರ್ ಮಾಡುತ್ತಾ ಅಂತ. ಅದು ತುಂಬ ತಪ್ಪು. ಲೇಸರ್ ಯಾವುದೇ ರೀತಿಯ ಕ್ಯಾನ್ಸರ್ ಫ್ಯೂಚರಲ್ಲಿ ಮಾಡೋದಿಲ್ಲ. ನೆಕ್ಸ್ಟ್, ಲೇಸರ್ ಒಂದೇ ಸೆಷನ್ ಸಾಕಾಗತ್ತಾ? ನಾವು ಹೇಳ್ದಂಗೆ ಇದು ಹೇರ್ ಫಾಲಿಕಲ್ ಗ್ರೋತ್ ಸ್ಟೇಜ್ ಮೇಲೆ ಮಾತ್ರ ಅಫೆಕ್ಟ್ ಮಾಡೋದ್ರಿಂದ ಇದಕ್ಕೆ ಮಲ್ಟಿಪಲ್ ಸಿಟ್ಟಿಂಗ್ಸ್ ಬೇಕಾಗುತ್ತೆ. ಒಂದೇ ಸಿಟ್ಟಿಂಗಲ್ಲಿ ಯಾವುದೇ ರೀತಿ ಪೂರ್ತಿ ಬರೋದಿಲ್ಲ. ನೆಕ್ಸ್ಟ್, ಲೇಸರ್ ಮಾಡಿಸೋದ್ರಿಂದ ಕೂದಲು ಜಾಸ್ತಿ ಬೆಳೆಯುತ್ತಾ ಅಂತ ಕೆಲವು ಡೌಟ್ಸ್. ಆ್ಯಕ್ಚುಲಿ ಅಂತ ಹೇಳಿದ್ರೆ, ಕರೆಕ್ಟಾಗಿ ಒಳ್ಳೆ ಸೆಂಟರಲ್ಲಿ ಒಳ್ಳೆ ಮಿಷಿನ್ ಜೊತೆ ಮಾಡಿಸಿದ್ರೆ ಲೇಸರ್ ಮಾಡೋದ್ರಿಂದ ಹೇರ್ ಥಿಕ್ನೆಸ್, ಗ್ರೋತ್ ಎಲ್ಲ ಕಡಿಮೆ ಆಗ್ತಾ ಹೋಗುತ್ತೆ ಹೊರತು ಯಾವುದೇ ರೀತಿ ಜಾಸ್ತಿ ಬೆಳೆಯೋದಕ್ಕೆ ಚಾನ್ಸ್ ಆಗುತ್ತೆ. ಹೋಮ್ ಲೇಸರ್ಸ್ ಸೇಮ್ ವರ್ಕ್ ಆಗುತ್ತಾ ಅಂದರೆ ಇಲ್ಲ. ಹೋಮ್ ಲೇಸರ್ಸು ಮತ್ತು ಮೆಷಿನ್ಸ್ ಎಲ್ಲ ಕಂಪ್ಲೀಟ್ಲಿ ಡಿಫ್ರೆಂಟ್ ಇರುತ್ತೆ, ಎನರ್ಜಿ ಕಂಪ್ಲೀಟ್ಲಿ ಡಿಫ್ರೆಂಟ್ ಇರುತ್ತೆ. ಸೊ ಹೋಮ್ ಲೇಸರ್ಸ್ ಎಫೆಕ್ಟಿವ್ನೆಸ್ ಯಾವಾಗಲೂ ನಾರ್ಮಲ್ ಮೆಷಿನ್ಸ್ಗಿಂತ ಎನರ್ಜಿ ಔಟ್ಪುಟ್ ಕಡಿಮೆ ಇರುತ್ತೆ. ಸೊ ರಿಸಲ್ಟ್ಸ್ ಕೂಡ ಕಡಿಮೆ ಇರುತ್ತೆ. ಈ ಲೇಸರ್ ಹೇರ್ ರಿಮೂವಲ್ ಮಾಡಿಸ್ಕೊಳ್ಳೋಕ್ಕೆ ಯಾರು ಒಳ್ಳೆ ಕ್ಯಾಂಡಿಡೇಟ್? ಹೆಣ್ಮಕ್ಳಿಗೆ ಬಂದಾಗ ಕೆಲವೊಂದು ಏನಾಗುತ್ತೆ ಅಂತ ಹೇಳಿದ್ರೆ, ಮೈಲ್ಡ್ PCOS ಅಥವಾ ನಾರ್ಮಲ್ ಹಾರ್ಮೋನಲ್ ವೇರಿಯೇಷನ್ಸಿಂದ ಕೆಲವರಿಗೆ ಅಪ್ಪರ್ ಲಿಪ್ಸಲ್ಲಿ, ಚಿನ್ನಲ್ಲಿ, ಫೇಸ್ ಸೈಡ್ಸಲ್ಲಿ ಜಾಸ್ತಿ ಗ್ರೋತ್ ಬರುತ್ತೆ. ಅವರು ಒಳ್ಳೆ ಕ್ಯಾಂಡಿಡೇಟ್ಸ್. ಯೂಶಲಿ ಏನಾದರೂ ಇವೆಂಟ್ಸ್ ಎಲ್ಲ ಇತ್ತು ಅಂತ ಹೇಳಿದ್ರೆ ಇದನ್ನ ಆವ್ರೇಜ್ 6 to 8 ಸೆಷನ್ಸ್ ಮಾಡಬೇಕಾಗುತ್ತೆ. ಫೇಸ್ ಹೇರ್ ರಿಮೂವಲ್ ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ 1 to 2 ಮಂತ್ಸ್ ಗ್ಯಾಪಲ್ಲಿ ಅಟ್ಲೀಸ್ಟ್ 6 to 8 ಸೆಟ್ಟಿಂಗ್ಸ್ ಮಿನಿಮಮ್ ಮಾಡಬೇಕಾಗುತ್ತೆ. ಸೊ ಯಾವುದೇ ಇವೆಂಟ್ಸ್ ಇತ್ತು ಅಂತ ಹೇಳಿದ್ರೆ ಇದರ ಪ್ರಕಾರವಾಗಿ ಪ್ಲ್ಯಾನ್ ಮಾಡ್ಕೊಳ್ಳೋದ್ರಿಂದ
ಒಳ್ಳೆ ರಿಸಲ್ಟ್ಸ್ ಪಡಿಬಹುದು. ಹೆಣ್ಮಕ್ಳಲ್ಲಿ ಇನ್ನು ಅದರ್ ಕಾಸ್ಮೆಟಿಕ್ ಕಂಡೀಷನ್ಸ್ ಏನಾಗುತ್ತೆ, ಅಂಡರ್ ಆರ್ಮ್ಸ್ ಅಲ್ಲಿ ಕೆಲವೊಬ್ಬರಿಗೆ ಹೇರ್ ತುಂಬ ಗ್ರೋತ್ ಇರುತ್ತೆ, ಕೈ ಕಾಲಲ್ಲಿ ಇನ್ಗ್ರೋಯಿಂಗ್ ಹೇರ್ಸ್ ಆಗಿ ಪ್ರತಿ ಸತಿ ಅವರು ಹೇರ್ ರಿಮೂವ್ ಮಾಡ್ಕೊಂಡಾಗ, ವ್ಯಾಕ್ಸಿಂಗ್ ಮಾಡ್ಕೊಂಡಾಗ ಗುಳ್ಳೆಗಳಾಗೋದು, ರ್ಯಾಷಸ್ ಆಗೋದು ಆಗುತ್ತೆ. ಇವರೆಲ್ಲ ತುಂಬ ಒಳ್ಳೆ ಕ್ಯಾಂಡಿಡೇಟ್ಸ್. ಈ ಹೇರ್ ರಿಮೂವಲ್ ಈ ಬಾಡಿ ಪಾರ್ಟ್ಸ್ ಅಲ್ಲಿ ಏನಾಗುತ್ತೆ, ತುಂಬ ಒಳ್ಳೆ ಅಂಡ್ ಲಾಂಗ್ ಲಾಸ್ಟಿಂಗ್ ರಿಸಲ್ಟ್ಸ್ ಕೊಡ್ತಾ ಹೋಗುತ್ತೆ. ಸೊ ಯಾವಾಗ ಹೇರ್ ಲೇಸರ್ ಮಾಡಿಸ್ಬಾರ್ದು, ಒಂದು ಆ ಪರ್ಟಿಕ್ಯುಲರ್ ಬಾಡಿ ಪಾರ್ಟ್ ಮಾಡಿಸ್ಕೋ ಜಾಗದಲ್ಲಿ ಏನಾದರೂ ಆಕ್ಟಿವ್ ಸ್ಕಿನ್ ಇನ್ಫೆಕ್ಷನ್ ಇದ್ರೆ ಮಾಡಿಸ್ಬಾರ್ದು, ಪ್ರೆಗ್ನೆನ್ಸಿ ಟೈಮಲ್ಲಿ ಮಾಡಿಸ್ಬಾರ್ದು, ಏನಾದರೂ ವೈರಲ್ ಇನ್ಫೆಕ್ಷನ್ಸ್, ಏನಾದರೂ ಸಿವಿಯರ್ ಇನ್ಫೆಕ್ಷನ್ಸ್ ಇರೋ ಟೈಮಲ್ಲಿ ಆದಷ್ಟು ಅವಾಯ್ಡ್ ಮಾಡಬೇಕಾಗುತ್ತೆ. ಹೆಣ್ಮಕ್ಳಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಒಂದು ಅಂತ ಹೇಳಿದ್ರೆ PCOS ಕಂಡೀಷನ್ಸ್ ಅಲ್ಲಿ ಏನಾಗುತ್ತೆ, ಒಂದು ಕಂಟಿನ್ಯೂಸ್ ಆಗಿ ಆಂಡ್ರೋಜನ್ಸ್ ಅನ್ನೋದು ಸ್ವಲ್ಪ ಜಾಸ್ತಿ ಇದ್ದು ಅದು ನಮ್ಮ ಹೇರ್ ಫಾಲಿಕಲ್ಸ್ನ ಕಂಟಿನ್ಯೂಸ್ ಆಗಿ ಸ್ಟಿಮ್ಯುಲೇಟ್ ಮಾಡ್ತಾ ಇರುತ್ತೆ. ಇದರಿಂದ ಒಂದು ಇಂಪಾರ್ಟೆಂಟ್ ಫ್ಯಾಕ್ಟರ್ ಅಂದರೆ ನಂಬರ್ ಆಫ್ ಸೆಷನ್ಸ್ ಜಾಸ್ತಿ ಬೇಕಾಗುತ್ತೆ, ಮೇಂಟೆನೆನ್ಸ್ ಸೆಷನ್ಸ್ ಬೇಕಾಗುತ್ತೆ. ಇದೆಲ್ಲ ಮಾಡ್ತಾ ಮಾಡ್ತಾ ಏನಾಗುತ್ತೆ, ಹೇರ್ ಫಾಲಿಕ್ಯುಲರ್ ಡೆನ್ಸಿಟಿ ಕಡಿಮೆ ಆಗ್ತಾ ಹೋಗುತ್ತೆ, ಗ್ರೋತ್ ಕಡಿಮೆ ಆಗ್ತಾ ಹೋಗುತ್ತೆ, ಸ್ಕಿನ್ ಟೆಕ್ಸ್ಚರ್ ಕ್ವಾಲಿಟಿ ಇಂಪ್ರೂವ್ ಆಗ್ತಾ ಹೋಗುತ್ತೆ. PCOS ಅಡ್ರೆಸ್ ಮಾಡ್ತಾ ಹೆಲ್ತ್, ವೆಯ್ಟ್ ರಿಡಕ್ಷನ್, ರೆಗ್ಯುಲರ್ ಮೆಡಿಕೇಶನ್ ತಗೊಳ್ಳೋದ್ರಿಂದ ರಿಸಲ್ಟ್ಸ್ ತುಂಬ ಚೆನ್ನಾಗಿ ಬರ್ತವೆ. ಸೊ ಈಗ ಹುಡುಗರು ಲೇಸರ್ ಹೇರ್ ರಿಮೂವಲ್ ಮಾಡಿಸ್ಕೋಬೋದಲ್ಲ? ಎಸ್, ಲೇಸರ್ ಹೇರ್ ರಿಮೂವಲ್ ಮೆನ್ ಕೂಡ, ಹುಡುಗರು ಕೂಡ ಮಾಡಿಸ್ಕೋಬಹುದು. ಕೆಲವೊಂದು ಕಾಮನ್ ಕಂಡೀಷನ್ಸ್ ಯಾವಾಗ ಮಾಡ್ತೀವಿ ಅಂತ ಹೇಳಿದ್ರೆ, ಹುಡುಗರಲ್ಲಿ ಒಂದು ಬಿಯರ್ಡ್ ಶೇಪ್, ಕೆಲವೊಬ್ಬರಿಗೆ ಅವಶ್ಯಕತೆಗಿಂತ ಜಾಸ್ತಿ ಕೂದಲೆಲ್ಲ ಬರ್ತಾ ಇರುತ್ತೆ, ಸೊ ಅವರಿಗೆ ಬಿಯರ್ಡ್ ಶೇಪಿಂಗ್ ಕೂಡ ಮಾಡ್ತೀವಿ. ಮತ್ತೆ ಕೆಲವೊಂದು ನೆಕ್ಕಲ್ಲಿ ಕೂಡ ಎಕ್ಸ್ಟ್ರಾ ಗ್ರೋತ್ ಬರ್ತಾ ಹೋಗುತ್ತೆ, ಅದಕ್ಕೆ ಕೂಡ ನಾವು ಲೇಸರ್ ಮಾಡಿ ಆ ಕರೆಕ್ಟ್ ಪ್ರಾಪರ್ ಶೇಪಿಂಗ್ನ ಬಳಸ್ಬೋದು. ಕೆಲವೊಂದು ಸತಿ ಅಂಡರ್ ಆರ್ಮ್ ಓಡರ್, ಪ್ಯೂಬಿಕ್ ಹೇರಲ್ಲಿ ತುಂಬ ಸ್ಮೆಲ್ ಬರುತ್ತೆ ಅಂತ ಹೇಳ್ತಾರೆ, ಅದು ಕೂಡ ಲೇಸರ್ ಹೇರ್ ರಿಡಕ್ಷನ್ ಮಾಡೋದ್ರಿಂದ ಇಂಪ್ರೂವ್ ಆಗುತ್ತೆ. ಕೆಲವರಿಗೆ ತುಂಬ ಎಕ್ಸೆಸಿವ್ ಗ್ರೋತ್, ಚೆಸ್ಟಲ್ಲಿ, ಕೈಯಲ್ಲಿ, ಕಾಲಲ್ಲಿ ತುಂಬ ಹೇರ್ ಡೆನ್ಸಿಟಿ, ತುಂಬ ಗ್ರೋತ್ ಇದ್ದಾಗ ಅವರಲ್ಲಿ ನಾವು ಲೇಸರ್ ಹೇರ್ ರಿಡಕ್ಷನ್ ಮಾಡಿ ರಿಸಲ್ಟ್ಸ್ ಕೊಡ್ಬೋದು. ಡಿಫ್ರೆನ್ಸ್ ಏನಂತ ಹೇಳಿದ್ರೆ, ಹುಡುಗರಲ್ಲಿ ಹೇರ್ಸ್ ಮಾಡಿ ತುಂಬ ಥಿಕ್ ಇರುತ್ತೆ, ತುಂಬ ಡೆನ್ಸ್ ಇರುತ್ತೆ. ಸೊ ಆ್ಯಂಡ್ ನಮ್ಮಲ್ಲಿ ಟೆಸ್ಟೋಸ್ಟಿರಾನ್, ಆಂಡ್ರೋಜನ್ಸ್ ಅನ್ನೋದು ಕಂಟಿನ್ಯೂಸ್ ಆಗಿ ಇರೋದ್ರಿಂದ ನಂಬರ್ ಆಫ್ ಸೆಷನ್ಸ್ ಜಾಸ್ತಿ ಬೇಕಾಗುತ್ತೆ. ಸ್ವಲ್ಪ ಪೇನ್ ಆಗಬಹುದು ಕೆಲವೊಂದು ಸೆಷನ್ಸಲ್ಲಿ, ಬಟ್ ಓವರ್ ಆಲ್ ಇದು ಕಂಪ್ಲೀಟ್ಲಿ ಸೇಫ್ ಪ್ರೊಸೀಜರ್ ಫಾರ್ ಮೆನ್. ಈಗ ನಾವು ಲೇಸರ್ ಹೇರ್ ರಿಮೂವಲ್ ಮಾಡಿಸ್ಕೊಳ್ತೀವಿ ಅಂದಾಗ ನಮಗೆ ಎಷ್ಟು ಸೆಷನ್ಸ್ ಬೇಕಾಗುತ್ತೆ, ಯಾವ ಗ್ಯಾಪಲ್ಲಿ ಬೇಕಾಗುತ್ತೆ ಅಂತ ಡಿಸ್ಕಸ್ ಮಾಡೋಣ. ಸೊ ಇವಾಗ ಏನಂತ ಹೇಳಿದ್ರೆ, ಡಿಫ್ರೆಂಟ್ ಬಾಡಿ ಪಾರ್ಟ್ಸ್ ಅಲ್ಲಿ ನಮ್ಮ ಹೇರ್ ಗ್ರೋತ್ ಡಿಫ್ರೆಂಟ್ ಆಗಿರುತ್ತೆ. ಕೆಲವೊಂದ್ಸಲಿ ಫೇಸಲ್ಲಿ ಮತ್ತೆ ನೆಕ್ಕಲ್ಲಿ ಹೇರ್ ಗ್ರೋತ್ ಬಂದ್ಬಿಟ್ಟು ಫಾಸ್ಟ್ ಆಗಿ ಬರ್ತಾರೆ. ಸೊ ಅದಕ್ಕೋಸ್ಕರ ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ, ಈ ಲೇಸರ್ ಹೇರ್ ರಿಮೂವಲ್ ಫಾರ್ ದ ಫೇಸ್ ಆ್ಯಂಡ್ ನೆಕ್ಗೆ ನಾವು ಒಂದು ಆವ್ರೇಜ್ 4 ರಿಂದ 8 ವಾರ ಗ್ಯಾಪ್ ಮಾಡ್ತೀವಿ. ದ ಸೇಮ್ ಟೈಮ್ ಬಾಡಿ ಪಾರ್ಟ್ಸ್, ಚೆಸ್ಟ್, ಅಬ್ಡಮನ್, ಹ್ಯಾಂಡ್ಸ್, ಇದರಲ್ಲಿ ಸ್ವಲ್ಪ ಹೇರ್ ಗ್ರೋತ್ ಸ್ಲೋ ಇರುತ್ತೆ. ಸೊ ಇದಕ್ಕೋಸ್ಕರ ನಾವು ಇಲ್ಲಿ ಹೇರ್ ರಿಮೂವಲ್ನ 2 ಮಂತ್ಸ್ ಒಂದ್ಸತಿ ಪ್ಲಾನ್ ಮಾಡ್ತೀವಿ. ಕಾಲ್ಗಳಲ್ಲಿ ಹೇರ್ ಗ್ರೋತ್ ಇನ್ನೂ ಸ್ಲೋ ಇರುತ್ತೆ. ಸೊ ಕಾಲ್ಗಳನ್ನ ಹೇರ್ ಗ್ರೋತ್ ಮಿನಿಮಮ್ 3 ಮಂತ್ಸ್ ಗ್ಯಾಪಲ್ಲಿ ಮಾಡಿದ್ರೆ ಒಳ್ಳೆಯದು. ಎಷ್ಟು ಸೆಷನ್ಸ್ ಬೇಕಾಗುತ್ತೆ ನಾರ್ಮಲಿ ಅಂತ ಹೇಳಿದ್ರೆ, ಆನ್ ಆವ್ರೇಜ್ ನಾವೆಲ್ಲರಿಗೂ 6 to 8 ಸೆಟ್ಟಿಂಗ್ಸ್ ಮಿನಿಮಮ್ ಬೇಕಾಗುತ್ತೆ ಅಂತ ಹೇಳ್ತೀವಿ. ಅದಾದ್ಮೇಲೆ ಹೇರ್ ಗ್ರೋತ್ ಡೆನ್ಸಿಟಿ ಎಲ್ಲ ಕಡಿಮೆ ಆಗಿರುತ್ತೆ, ಅಂದ್ಬಿಟ್ಟು ಅಲ್ಲಿಗೆ ನಿಲ್ಲಿಸೋದು ಅವಶ್ಯಕತೆ ಇರುತ್ತೆ. ಇದನ್ನ ನಾನು ನೆಕ್ಸ್ಟ್ ಮೇಂಟೆನೆನ್ಸ್ ಸೆಷನ್ ಅಂತ ಹೇಳ್ತೀವಿ. ಒಂದ್ಸತಿ ಹೇರ್ ಡೆನ್ಸಿಟಿ ಗ್ರೋತ್ ಎಲ್ಲ ಕಡಿಮೆ ಆಯಿತು ಅಂದಮೇಲೆ ಮೇಂಟೆನೆನ್ಸ್ ಸೆಷನ್ಸ್ ಒನ್ಸ್ ಇನ್ 4 to 6 ಮಂತ್ಸ್ ಅಥವಾ ಕೆಲವೊಂದ್ಸತಿ ಒನ್ಸ್ ಅ ಇಯರ್ ಅವಶ್ಯಕತೆ ಇರುತ್ತೆ. ಇದು ಉಳಿದಿರೋ ಹೇರ್ಗಳನ್ನ, ಮತ್ತೆ ಬರ್ತಾ ಇರೋ ಹೇರ್ಗಳನ್ನ ಕಂಟ್ರೋಲ್ ಮಾಡೋದಕ್ಕೆ ಇದು ಹೆಲ್ಪ್. ಆ್ಯಂಡ್ ಈ ಲಾಂಗರ್ ಹೇರ್ ಸೆಷನ್ಸ್ ಮಾಡಿಸೋದ್ರಿಂದ ಫ್ಯೂಚರಲ್ಲಿ ಯಾವುದೇ ರೀತಿಯ ಅಡ್ವರ್ಸ್ ಎಫೆಕ್ಟ್ಸ್ ಇರೋದಿಲ್ಲ. ಸೊ ಈಗ ನಾವು ಲೇಸರ್ ಹೇರ್ ರಿಮೂವಲ್ ಮಾಡಿಸ್ಕೋಬೇಕು ಅಂತ ಅಂದ್ಕೊಂಡಾಗ ನಾವು ಲೇಸರ್ ಹೇರ್ ರಿಮೂವಲ್ ಎಲ್ಲಿ ಮಾಡಿಸ್ಕೊಳ್ಳೋದು? ಸೊ ಈಕೆ ಒಂದು ಒಳ್ಳೆ ಇಂಪಾರ್ಟೆಂಟ್ ಪಾಯಿಂಟ್ ಅಂತ ಹೇಳಿದ್ರೆ, ಯಾವಾಗಲೂ ನಾವಿದು ಒಂದು ಏಸ್ಥೆಟಿಕ್ ಪ್ರೊಸೀಜರ್. ಈ ಏಸ್ಥೆಟಿಕ್ ಪ್ರೊಸೀಜರ್ ನಾವು ಪ್ಲಾನ್ ಮಾಡಿದ್ರೆ ಯಾವಾಗಲೂ IIDVL ಸರ್ಟಿಫೈಡ್ ಡರ್ಮಟಾಲಜಿಸ್ಟ್ ಹತ್ರ, ಒಂದು ಒಳ್ಳೆ ಕ್ವಾಲಿಟಿ ಮೆಷಿನ್ಸ್ ಇರೋರ ಹತ್ರ ಮಾಡಿಸ್ಕೊಂಡ್ರೆ ಬೆಟರ್ ಆಗುತ್ತೆ. ಇದರಲ್ಲಿ ಏನು ಇಂಪಾರ್ಟೆಂಟ್ ಪಾಯಿಂಟ್ ಅಂತ ಹೇಳಿದ್ರೆ, ಒಂದು ಎನರ್ಜಿ ಕರೆಕ್ಟ್ ಆಗಿತ್ತು ಅಂತ ಹೇಳಿದ್ರೆ, ಮೆಷಿನ್ ಕರೆಕ್ಟ್ ಆಗಿತ್ತು ಅಂತ ಹೇಳಿದ್ರೆ, ಒಂದು ಪ್ರಾಪರ್ ಗೈಡೆನ್ಸ್ನ ಮಾಡಿಸ್ಕೊಂಡಾಗ ಏನಾಗುತ್ತೆ, ನಾವು ಅಂದ್ಕೊಂಡಿರೋ ರಿಸಲ್ಟ್ಸ್ ಬರ್ತಾ ಹೋಗುತ್ತೆ. ಈ ಸ್ಕಿನ್ ಡ್ಯಾಮೇಜ್ ಆಗೋದು, ಸ್ಕಾರಿಂಗ್ ಆಗೋದು, ಮಾರ್ಕ್ಸ್ ಉಳಿಯೋದು, ಇದೆಲ್ಲ ಚಾನ್ಸಸ್ ಕಡಿಮೆ ಇರುತ್ತೆ. ಅನ್ಸರ್ಟಿಫೈಡ್ ಪ್ಲೇಸಸ್ಸಲ್ಲಿ ನಾವು ಲೇಸರ್ ಮಾಡಿಸ್ಕೊಳ್ಳೋದ್ರಿಂದ ನಮ್ಮ ಸ್ಕಿನ್ನ ನಾವೇ ರಿಸ್ಕಲ್ಲಿ ಇಟ್ಟೋಗೆ ಆಗುತ್ತೆ. ಸೊ ಮುಂಚೆ ಎಲ್ಲ ಲೇಸರ್ ಹೇರ್ ರಿಮೂವಲ್ ಮಾಡಿಸ್ಕೊಂಡ್ಮೇಲೆ ನಾವು ಬಿಸಿಲಿಗೆ ಹೋಗಬಾರ್ದು, ಹೊರಗಡೆ ತಿರುಗಾಡಬಾರ್ದು ಅನ್ನೋ ಒಂದು ಕಾನ್ಸೆಪ್ಟ್ ಇತ್ತು. ಇವಾಗ ಬರ್ತಿರೋ ಮೆಷಿನ್ಸ್ ಎಲ್ಲ ಅಡ್ವಾನ್ಸ್ ಟೆಕ್ನಾಲಜೀಸ್ ಆಗೋದ್ರಿಂದ ಇಟ್ ಇಸ್ ವೆರಿ ವೆರಿ ಸೇಫ್. ಸೊ ಪೋಸ್ಟ್ ಲೇಸರ್ಸ್ ಸಿಂಪಲ್ ಪ್ರಿಕಾಷನ್ಸ್ ಏನಂತ ಹೇಳಿದ್ರೆ, ನಾವು ಮಾಡಿಸ್ಕೊಂಡ್ರ ಜಾಗದಲ್ಲಿ ಮಾಯಿಶ್ಚರೈಸರ್ ಹಚ್ಕೋಬೇಕಾಗುತ್ತೆ. ಏನಾದರೂ ಮೈಲ್ಡ್ ರೆಡ್ನೆಸ್ ಏನಾದ್ರು ಬಂತು ಅಂದರೆ ಅಲ್ಲಿಗೊಂದು ಮೈಲ್ಡ್ ಆಂಟಿಬಯೋಟಿಕ್ ಕ್ರೀಮ್ ಫಾರ್ 2 to 3 days ಹಚ್ಕೋಬೇಕಾಗುತ್ತೆ. ಸೊ ಸಿಂಪಲ್ ಮಾಯಿಶ್ಚರೈಸರ್ ಮತ್ತು ಫೇಸಲ್ಲಿ ಮಾಡಿಸ್ಕೊಂಡಿದ್ರೆ ಒಂದು ಸನ್ಸ್ಕ್ರೀನ್ ಯೂಸ್ ಮಾಡಿದ್ರೆ ಇದೊಂದು ಸಿಂಪಲ್ ಪೋಸ್ಟ್ ಪ್ರೊಸೀಜರ್ ಪ್ರಿಕಾಷನ್ ಸಾಕಾಗುತ್ತೆ. ಅದರ್ವೈಸ್ ಇದು ಲಾಂಗ್ ಟರ್ಮ್ ಮೇಂಟೆನೆನ್ಸ್ಗೆ ಅವಶ್ಯಕತೆ ಇರೋದಿಲ್ಲ. ಬೆಸ್ಟ್ ಔಟ್ಕಮ್ಸ್ ಆರ್ ಅಚೀವ್ಡ್ ವೆನ್ laser is done by a dermatologist, hormonal issues are identified early, maintenance sessions are planned properly.
baseline important thing is laser damages the hair, doctor manages the cause. This combination works the best.